ಅಷ್ಟಕ್ಕೂ ಅಂತದ್ ಏನಾಯ್ತು ಪಲ್ಲವಿ? ಯಾಕೆ ಜಗಳ? ಏನೂ ಇಲ್ಲ ರೀ, ಅವರನ್ನ ಬಿಟ್ಬಿಡಿ. ಅಳಿಯಂದ್ರೆ ಈ ತರ ಮಾಡ್ಬೇಡಿ, ಹೀಗ್ ಮಾಡೋದ್ ಸರಿಯಲ್ಲ ಅಳಿಯಂದ್ರೆ. ಯಾರಾದ್ರೂ ಅಡ್ಡ ಮಾತಾಡಿದ್ರೆ ನನ್ ಶವ ನೋಡ್ತೀರಾ ಹೇಳ್ತಾ ಇದ್ದೀನಿ. ಮಾವ, ಇವ್ರು ಒಂದೇ ಒಂದು ಕ್ಷಣ ಕೂಡ ಇಲ್ಲಿರಬಾರ್ದು. ಈ ಮದ್ವೆಲಾಗ್ಲಿ ನಮ್ ಜೀವನದಲ್ಲಾಗ್ಲಿ ಇವ್ರು ಯಾವತ್ತೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಮೊದ್ಲು ಇವ್ರನ್ನ ಆಚೆ ಹಾಕಿ. ಮಾವ, ಇದು ಕರೆಕ್ಟ್ ಅಲ್ಲ. ನೀವು ತುಂಬಾ ಅವಮಾನ ಮಾಡ್ತಾ ಇದ್ದೀರಿ. ನೀನ್ ಮಾಡಿರೋ ದ್ರೋಹದ ಮುಂದೆ ನಾನ್ ಮಾಡ್ತಿರೋ ಅವಮಾನ ತುಂಬಾ ಕಡಿಮೆ. ಅಲ್ಲ, ಸಮಸ್ಯೆ ಏನು ಅದನ್ನ ಹೇಳಿ. ಇವ್ರಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಗೊತ್ತಾ ಮಾವ? ನಾನ್ ನಿಶ್ಚಯ ಮಾಡಿರೋ ಮದ್ವೆನ ನಿಲ್ಸಿ ಇನ್ನೊಂದು ಘನದಾರಿ ಕೆಲಸ ಮಾಡಕ್ ಬಂದಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಇವನು ಇದಾನಲ್ಲ, ಇವನು ನನ್ ಚಿಕ್ಕ ಮಕ್ಳು ಮನಸ್ಸನ್ನ ಹಾಳು ಮಾಡಿ ಕರ್ಕೊಂಡೋಗಿ ನರ್ಕಕ್ ತಳ್ದ. ಅದು ಸಾಲದು ಅಂತ ಈಗ ಪೂರ್ವಿನ್ ಕರ್ಕೊಂಡೋಗಿ ಅವ್ನ ತಮ್ಮಂಗ್ ಮದ್ವೆ ಮಾಡ್ಬೇಕು ನೋಡ್ತಿದ್ದಾನೆ. ಅದಕ್ಕೋಸ್ಕರನೇ ಇವರಿಬ್ರು ಇಲ್ಲಿ ಬಂದಿರೋದು. ಇದೇನಮ್ಮ ಗೀತಾ, ನಿನ್ ಸ್ವಂತ ಮನೆಗೆ ದ್ರೋಹ ಮಾಡಕ್ ಹೋಗಿದ್ಯಲ್ಲ. ನಿಮಗಿದೇನೋ ಗೊತ್ತಿಲ್ಲ. ಪೂರ್ವಿ ನನ್ ಗಂಡನ್ ತಮ್ಮನ ಪ್ರೀತಿಸಿದಾಳೆ. ಆ ವಿಷಯ ಹೇಳಕ್ಕಾಗ್ದೆ ಇಷ್ಟು ದಿನ ಮುಚ್ಚಿಟ್ಕೊಂಡ್ ಬಂದ್ವಿ. ಈಗ ಮದ್ವೆ ತನಕ ಬಂದಿರೋದ್ರಿಂದ ಏನೂ ಮಾಡಕ್ಕಾಗ್ತಾ ಇಲ್ಲ. ಅವರು ಒಬ್ರಿಂದ ಒಬ್ರು ದೂರ ಇದ್ರೆ ಬದುಕಿರಲ್ಲ. ಏಯ್ ಸಾಕ್, ಬಾಯ್ ಮುಚ್ಚು. ನನ್ನ ಮಗಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕೋ, ನೀವು ಅವಳಿಗೆ ಏನ್ ಮೋಡಿ ಮಾಡಿದಿರೋ ಎಲ್ಲ ನನಗೆ ಗೊತ್ತು. ಪ್ಲೀಸ್ ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ. ಪೂರ್ವಿಗೂ ಬಾಲಾಜಿಗೂ ಮದ್ವೆ ನಡೆಸ್ಕೊಡಿ. ಈ ಮದ್ವೆ ನಡೆದ್ರೆ ಪೂರ್ವಿ ಸಂತೋಷವಾಗಿರಲ್ಲಪ್ಪ. ಏನಮ್ಮ ಗೀತಾ, ಇಂಥ ಕೆಲಸ ಎಲ್ಲ ಮಾಡ್ಬಿಟ್ಟು ಮತ್ತೆ ಮಾತಾಡ್ತಿದ್ಯಾ? ಯಾವ ಮಗಳೂ ತನ್ನ ತಂದೆ ತಾಯಿಗೆ ಹೀಗೆಲ್ಲ ಮಾಡಬಾರ್ದು. ನಿಶ್ಚಿತಾರ್ಥ ಮಾಡಿರೋ ಮದ್ವೆ ನಿಲ್ಸಿ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತಿದ್ಯಾ? ಇವ್ರಿಬ್ಬರನ್ನು ಇಲ್ಲೇ ಇರೋದಕ್ ಬಿಟ್ರೆ ಪೂರ್ವಿ ಮನ್ಸನ್ ಹಾಳ್ ಮಾಡಿ ನಾಗರಾಜ ಹೇಳ್ದ ಹಾಗೆ ಮಾಡ್ಬಿಡ್ತಾರೆ. ರಾಮಕೃಷ್ಣ, ಈಗ್ಲೇ ಇವ್ರಿಬ್ಬರನ್ನು ಆಚೆ ಹಾಕೋ. ನಿಂತ್ಕೊಳ್ಳಿ, ನಾವ್ ಹೋಗಲ್ಲ. ಇದು ನನ್ನ ಅಕ್ಕನ ಜೀವನ. ಏಯ್, ನನ್ನ ಮಗಳು ಜೀವನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದೆಯಿಂದ ಹೋಗೋ ಹೊರಗಡೆ. ಮಾವ, ದಯವಿಟ್ಟು ಇವ್ರನ್ನ ಹೊರಗಡೆ ಕಳಿಸಿ. ಇಷ್ಟೆಲ್ಲ ನಡೆದ್ಮೇಲೂ ಇವ್ರನ್ನ ಇರೋದಕ್ ಬಿಡ್ತೀನ ನಾನು? ರಾಮಕೃಷ್ಣ ಮಾವ, ಇವ್ರಿಬ್ರನ್ನು ಎಳ್ಕೊಂಡೋಗಿ ಆಚೆ ಹಾಕೋ. ರೀ, ಬೇಡ ರೀ, ನಿಮಗ್ ಕೈ ಮುಗಿತೀನಿ. ಇಂಥ ಅನ್ಯಾಯ ಮಾಡಬೇಡಿ, ತಪ್ಪು ರೀ. ನೋಡು, ನಾನು ಜೀವಂತವಾಗಿರ್ಬಾರ್ದು ಅಂತಂದ್ರೆ ಅಡ್ಡ ಬಂದು ನನ್ನನ್ನ ತಡೀರಿ. ರಾಮಕೃಷ್ಣ, ರಾಮಕೃಷ್ಣ, ಬೇಡಪ್ಪ, ಬೇಡ, ನನ್ ಮಾತ್ ಕೇಳು. ಏಯ್, ಇವರಿಬ್ರು ಈ ಊರ್ನಲ್ಲಾಗ್ಲಿ ಮದ್ವೆಲಾಗ್ಲಿ ಕಾಣಿಸ್ಕೊಳ್ಳೇಬಾರ್ದು. ನಾಗರಾಜ್ ಮಾಮ ಸ್ವಂತ ಮಗಳು ಸ್ವಂತ ಅಳಿಯನ ಆಚೆ ಹಾಕೊಂತೀಯ? ಇದೆಂತ ಕರ್ಮ ಮಾವ? ಲೇಯ್, ನಿನಗೆ ವಿಷಯ ಗೊತ್ತಿಲ್ದೆ ಮಾತಾಡ್ತಾ ಇದೀಯಾ? ಇವರಿಬ್ರು ಈ ಮದ್ವೆನ ನಿಲ್ಸಕ್ ಬಂದಿದ್ದಾರೆ. ಪೂರ್ವಿ ಮತ್ತೆ ಇವನ್ ತಮ್ಮನಿಗೆ ಮದ್ವೆ ಮಾಡ್ಸೋದಕ್ ಬಂದಿದ್ದಾರೆ. ಹಾಗಾದ್ರೆ ನಾಗರಾಜ್ ಮಾವ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಈಗ ನೋಡ್ತಾ ಇರೋ. ಏಯ್, ಆಚೆ ಹಾಕ್ರ ಇವ್ರನ್ನ, ಹೋಗ್ರ. ರಾಮಕೃಷ್ಣ, ಇನ್ನೊಂದ್ಸಲ ಏನಾದ್ರೂ ಈ ಕಡೆ ತಲೆ ಹಾಕಿದ್ರೆ ನಿಮ್ ಪ್ರಾಣ ತೆಗೆದು ಬಿಡ್ತೀನಿ. ಹೋಗಿ ಇಲ್ಲಿಂದ. ಅಯ್ಯೋ, ರೀ, ಬಿಟ್ಬಿಡಕ್ ಹೇಳ್ರಿ. ಎಷ್ಟು ನಂಬಿಕೆ ಇಟ್ಕೊಂಡ್ ಬಂದ್ವಿ. ಅಪ್ಪನ್ ಯಾವ್ದಾದ್ರೂ ಒಂದ್ ರೀತಿಲಿ ಸಮಾಧಾನ ಮಾಡಿ ಅವ್ರ ಮನ್ಸ್ ಬದಲಾಯಿಸಿ ಪೂರ್ವಿ ಬಾಲಾಜಿ ಪ್ರೀತಿನ ಹೇಗಾದ್ರೂ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿ ಅವ್ರ ಮದ್ವೆ ಮಾಡೋಣ ಅನ್ಕೊಂಡ್ವಿ. ಆದ್ರೆ
ಎಷ್ಟು ಬೇಗ ಬಂದ್ವೋ ಅಷ್ಟೇ ಬೇಗ ಹೊರಗಡೆ ಬರೋ ಹಾಗಾಯ್ತು. ಹಲೋ, ನಾವು ಆಚೆ ಬಂದಿಲ್ಲ, ಅವರೇ ನಮ್ಮನ್ನ ಆಚೆ ಹಾಕಿದ್ದಾರೆ. ಹೌದು, ಆಚೆ ಹಾಕಿದ್ರು. ಈಗ ಏನ್ ಮಾಡೋದು? ಊಟ ಮಾಡೋಣ. ನೀನ್ ಸೀರಿಯಸ್ ಆಗಿರಲ್ವಾ? ಅಯ್ಯೋ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ತುಂಬಾ ಹಸುವಾಗ್ತಾ ಇದೆ ಗೀತಾ, ಹೋಗೆಲ್ಲಾದ್ರೂ ಊಟ ಮಾಡೋಣ ಅಂತ. ಸರಿ, ಒಂದ್ ಬಿಟ್ಬಿಡ್ತೀನಿ ಅಯ್ಯೋ ನೋಡು. ದೇವ್ರೇ. ಏನು, ನಿಮ್ ಊರಿಗೆ ಕರ್ಕೊಂಡ್ ಬಂದು ನಿಮ್ ಸಂಬಂಧಿಕರ ಕೈಲಿ ಹೊಡ್ಸಿ ನನ್ನ ಆಚೆಗೆ ಹಾಕ್ಸಿದ್ಯಾ? ಇಷ್ಟ ಸಾಲದು ಅಂತ ಇವಾಗ ನೀನು ಹೊಡಿತೀಯ ನನಗೆ? ಇನ್ನೇನ್ ಮತ್ತೆ, ನಾವು ಈ ಪರಿಸ್ಥಿತಿಲಿ ಏನ್ ಮಾಡೋದು ಅಂದ್ರೆ ಊಟ ಮಾಡೋಣ ಅಂತಿದ್ಯಾ, ಹಸುವಾಗ್ತಿದೆ ಅಂತಿದ್ಯಾ. ಹಸುವಾದಾಗ ಊಟ ಮಾಡ್ಬೇಕು ಅಂತ ಹೇಳ್ದೆ, ಇನ್ನೇನ್ ಹೇಳ್ತಾರೆ? ತುಂಬಾ ಹಸುವಾಗ್ತಿದೆ ಗೀತಾ, ಕರೆಕ್ಟ್ ಆಗಿ ಊಟದ ಟೈಮ್ಗೆನೆ ಆಚೆಗೆ ಹಾಕ್ಬಿಟ್ರು. ಏನ್ ಮರ್ಯಾದೆ ಗೀತಾ ಇದು? ನಾನು ನಿಮ್ ಫ್ಯಾಮಿಲಿ ಅವ್ರನ್ನ ದೊಡ್ಡ ಮರ್ಯಾದೆ ಇರೋ ಫ್ಯಾಮಿಲಿ ಅವರು ಅನ್ಕೊಂಡಿದ್ದೆ. ಆದ್ರೆ ಈ ತರ ಮರ್ಯಾದೆ ಇಲ್ದಂಗೆ ಆಚೆಗೆ ಹಾಕಿದ್ದಾರೆ. ಕೊನೆ ಪಕ್ಷ ಊಟ ಹಾಕ್ಬಿಟ್ಟಾದ್ರೂ ಆಚೆ ಹಾಕ್ಬೋದಿತ್ತಾನೆ. ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲ, ಏನಕ್ಕೆ ನಾಚಿಕೆ? ದೊಡ್ಡ ಹೀರೋ ತರ ಬಂದ್ಬಿಟ್ಟೆ. ಈಗ ನಮ್ಮಿಬ್ಬರನ್ನು ಆಚೆ ಹಾಕಿದ್ದಾರೆ, ಬೀದಿಗ್ ಬಿದ್ದಿದೀವಿ. ಪೂರ್ವಿಗೂ ಬಾಲಾಜಿಗೂ ಮದ್ವೆ ಹೇಗ್ ಮಾಡೋದೋ ಗೊತ್ತಿಲ್ಲ. ನಮ್ಮಪ್ಪಂಗ್ ವಿಷಯ ಗೊತ್ತಾಗೋಗಿದೆ. ಈಗ ಅವ್ರಿಗೆ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಇಂಥ ಸಮಯದಲ್ಲಿ ನೀನು ಕಾಮಿಡಿಯಾಗಿ ಮಾತಾಡ್ತಿದ್ಯಲ್ಲ, ಊಟ ಮಾಡೋಣ ಅಂತಿದ್ಯಾ. ನೀನ್ ಏನ್ ಅನ್ಕೊಂಡಿದ್ಯಾ ಹೇಳು? ಸರಿ, ಇಬ್ರು ಕುತ್ಕೊಂಡು ದುಃಖ ಪಡೋಣ, ಯೋಚನೆ ಮಾಡೋಣ. ಅವಾಗ ಐಡಿಯಾ ಬಂದ್ಬಿಡತ್ತಾ? ಏನ್ ಗೀತಾ ನೀನು, ಯಾಕೆ ನನಗ್ ಗೊತ್ತಿಲ್ವಾ ಇಲ್ಲಿಗೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ? ನಾವು ಬರ್ತಿದ್ದಂಗೆ ಆರ್ತಿ ಎತ್ಬಿಟ್ಟು ಹೇಳಿ ಏನ್ ವಿಷಯ ಅಂತ. ಓಹೋಹೋ, ಹಾಗ ಪೂರ್ವಿ ಬಾಲಾಜಿಗೆ ಮದ್ವೆ ಮಾಡಿಸ್ಬೇಕಾ? ಸರಿ ಬಿಡಿ, ಮಾಡ್ಸೋಣ ಅಂತ ಅಂತಾರೆ ಅನ್ಕೊಂಡಿದ್ಯಾ? ನಿನಗ್ ಗೊತ್ತು ತಾನೆ, ಇದೆಲ್ಲದಕ್ಕೂ ನಾನು ಯಾವಾಗ್ಲೂ ಪ್ರಿಪೇರ್ ಆಗಿದ್ದೆ. ಹಂಗ್ ನೋಡಕ್ ಹೋದ್ರೆ ನಮ್ಮಮ್ಮ ಸಡನ್ ಆಗಿ ಈ ತರ ಟ್ವಿಸ್ಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಕೂಡ ಒಂದ್ ಲೆಕ್ಕದಲ್ಲಿ ನಿನ್ ಪುಣ್ಯನೇ ಅನ್ಕೋ. ನೀನ್ ಅವ್ರಿಗೆ ಫೋನಲ್ಲಿ ಹಂಗ್ ರೊಚ್ಚಿಗೆ ಎಬ್ಬಿಸದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವ್ರು ಹೀಗ್ ಮಾಡ್ತಾರೆ ಅಂತ ನನಗ್ ಗೊತ್ತಿತ್ತಾ? ಖಂಡಿತವಾಗ್ಲೂ ಪೂರ್ವಿ ಬಾಲಾಜಿಗೂ ಮದ್ವೆ ಆಗುತ್ತೆ, ಅವ್ರು ಇಲ್ಲಿಗ್ ಬರ್ಲಿ ಅಂತ ಹೀಗ್ ಮಾಡ್ದೆ. ನೀನ್ ಹಿಂಗ್ ಹೇಳ್ತಿದ್ಯಾ? ನಮ್ಮಮ್ಮ ನೋಡಿದ್ರೆ ಅಷ್ಟಕ್ಕೂ ಈ ಮದ್ವೆನೇ ನಡಿಬಾರ್ದು ಅಂತ ಹೇಳಿ ಸರಿಯಾಗಿ ಹಾಕ್ಬೇಕಾಗಿರೋ ಕಡೆ ಬೆಂಕಿ ಹಾಕಿದಾರೆ. ನಮ್ಮಮ್ಮ ಹಾಕಿದ್ದು ಚಿಕ್ಕ ಬೆಂಕಿನೇ, ಆದ್ರೆ ನಿಮ್ಮಪ್ಪ 1000 ಪೀಸ್ ಸರಾಪಟಾಕಿ ತರ ಪಟ 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 ಅಂತ ಉರ್ದೋಗ್ಬಿಟ್ಟಿದ್ದಾರೆ. ಪೂರ್ತಿ ಮನೆನೇ ಸುಟ್ಟೋಯ್ತು ಇವಾಗ. ಆ ಫ್ಯಾಕ್ಷನ್ ಮನೆಯಲ್ಲಿ ಬೆಂಕಿ ಬಿದ್ರೇನ್ ಸಾಮಾನ್ಯವಾದ ವಿಷಯನಾ? ಕತ್ತಿಗಳು ಹಿಡ್ಕೊಂಡ್ ಬಂದಿದ್ರಲ್ಲ, 1 ನಿಮಿಷ ಅಪ್ಪಿ ತಪ್ಪಿ ಲೇಟ್ ಆಗಿದ್ದಿದ್ರೆ ಬೇಕಾದ್ರೆ ಕತ್ತು ಕುಯ್ದು ಬಿಡ್ತಾ ಇದ್ರು ಅಲ್ಲಿ. ಒಬ್ಬೊಬ್ರು ಹೆಂಗಿದಾರಲ್ಲ ಗೀತಾ. ಅಬ್ಬಾ, ಈಗ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ನಾವಿಬ್ರು ಇಲ್ಲಿಂದ ಪೂರ್ವಿ ಬಾಲಾಜಿಗೆ ಮದ್ವೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಅಂದ್ರೆ ನೀನ್ ಬೇಡದೆ ಇರೋದೆಲ್ಲ ಮಾತಾಡ್ತಿದ್ಯಲ್ಲ. ನೋಡು, ತುಂಬಾ ಹಸುವಾಗ್ತಾ ಇರುವಾಗ ತಲೆ ಒಂಚೂರು ಕೆಲ್ಸನೇ ಮಾಡಲ್ಲ. ನಿಧಾನವಾಗಿ ಕೂತ್ಕೊಂಡು ಯಾವ್ದಾದ್ರು ಮೆಸ್ಸಲ್ಲಿ ಫುಲ್ ಮೀಲ್ಸ್ನ ತಿಂದ್ಬಿಟ್ಟು ಅದಾದ್ಮೇಲೆ ನಿಧಾನವಾಗಿ ಒಳ್ಳೊಳ್ಳೆ ಐಡಿಯಾಗಳನ್ನೆಲ್ಲ ಯೋಚನೆ ಮಾಡೋಣ. ನಿನಗ್ ಸೀರಿಯಸ್ನೆಸ್ಸೇ ಇಲ್ಲ. ನಮ್ಮಕ್ಕ ಹೇಗಿದ್ದಾಳೆ ನೋಡಿದ್ಯಾ? ಅವಳ ಮುಖ ನೋಡಿದ್ಯಾ? ನಮ್ಮನ್ ಹೊರಗ್ ಹಾಕ್ತಿರ್ಬೇಕಾದ್ರೆ ಅವಳ ಕಣ್ ತುಂಬಾ ನೀರ್ ತುಂಬಿಕೊಂಡು ಹೇಗ್ ನೋಡ್ತಿದ್ಲು ಅಂತ ನೋಡಿದ್ಯಾ? ನೀವನು ಹೊರಟೋದ್ರೆ ನನ್ ಜೀವನ ನಾಶ ಆಗೋದಾಗೆ ನಾನ್ ಸತ್ತೋದೆ ಅನ್ನೋ ಹಾಗೆ ನೋಡಿದ್ಲು. ಅದಕ್ಕೀಗ ಏನ್ ಉತ್ತರ ಕೊಡ್ತೀಯ? ಸರಿ ಸರಿ, ಬಾ ಹೇಳ್ತೀನಿ. ಮೊದ್ಲು ಊಟ ಮಾಡೋಣ. ಒಳ್ಳೆ ಮೆಸ್ಸಲ್ಲಿದೆ, ನೋಡೋಣ ಬಾ. ಬಾ ಗೀತಾ. ಬಾಲಾಜಿ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದ್ಯಲ್ಲ? ಅಂದ್ರೆ ಅವತ್ತು ಫೋನ್ ಇಸ್ಕೊಂಡು ಮತ್ತೆ ಫೋನ್ ಕೊಟ್ಟ ಇಲ್ಲ ಅನ್ಸುತ್ತೆ. ಈಗ ಬಾಲಾಜಿ ಹತ್ರ ಹೇಗ್ ಮಾತಾಡ್ಲಿ? ತಿರುಪತಿ ಬಾವಂಗ್ ಫೋನ್ ಮಾಡ್ತೀನಿ. ಪೂರ್ವಿಯಿಂದ ಫೋನ್ ಬರ್ತಾ ಇದೆ. ಏನ್ರಿ, ನೀವ್ ಮಾತಾಡಿ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳಿ. ಹಲೋ ಅಮ್ಮ, ಪೂರ್ವಿ. ತಿರುಪತಿ ಬಾವ, ನಾನು ಅರ್ಜೆಂಟ್ ಆಗಿ ಬಾಲಾಜಿ ಹತ್ರ ಮಾತಾಡ್ಬೇಕು. ಹೇಗಾದ್ರೂ ಮಾತಾಡ್ಸಿ ಪ್ಲೀಸ್. ಅಮ್ಮ ಪೂರ್ವಿ, ಅವ್ನು ನಿನ್ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮ್ಮಮ್ಮ ನೋಡಿ ಅವ್ನ್ ಫೋನ್ ಕಿತ್ಕೊಂಡು ಹೊಡೆದಾಕ್ಬಿಟ್ರು. ಈಗ ಅವ್ನ ರೂಮ್ಗೆ ಹೋಗೋದಕ್ಕೂ ಆಗೋದಿಲ್ಲ. ಸ್ಟ್ರಿಕ್ಟ್ ಆಗಿ ಕಾವಲ್ ಕಾಯ್ತಾ ಇದಾರೆ. ಪ್ಲೀಸ್ ಬಾವಾ, ಹೇಗಾದ್ರೂ ಮಾಡಿ ಬಾಲಾಜಿ ಹತ್ರ ಮಾತಾಡ್ಸಿ ಪ್ಲೀಸ್. ಹೆಂಗಮ್ಮ ಮಾತಾಡ್ಸ್ಲಿ? ಇವಾಗ ಅಲ್ಲಿಗೆ ಹೋಗಿ ಫೋನ್ ಕೊಡೋದು ಕಷ್ಟನೇ. ಅವ್ನ ರೂಮ್ ಹತ್ರ ಈಗ ಯಾರೋದ್ರೂ ಅಮ್ಮ ಬಿಡ್ತಾ ಇಲ್ಲ. ಯಾರನ್ನೂ ಅಲ್ಲಿಗೆ ಹೋಗಕ್ಕೂ ಬಿಡ್ತಾ ಇಲ್ಲ, ಯಾರನ್ನೂ ಅವನ ಜೊತೆ ಮಾತಾಡಕ್ಕೂ ಬಿಡ್ತಾ ಇಲ್ಲ. ಈಗ ಫೋನ್ ತಗೊಂಡೋಗಿ ಕೊಡೋದು ಕಷ್ಟ ಅಮ್ಮ.
ವಿಷಯ ಏನು ಅಂತ ಹೇಳು. ಇಲ್ಲ ಭಾವ, ಮೊದ್ಲು ನಾನು ಬಾಲಾಜಿ ಹತ್ರ ಮಾತಾಡ್ಬೇಕು. ಏನಾದ್ರೂ ಒಂದ್ ಮಾಡಿ ಪ್ಲೀಸ್. ಲತಾ, ಹಾ ಅತ್ತೆ. ಆ ಬಾಲಾಜಿಗ ಒಂದ್ ನಿಮಿಷ ಲೈನಲ್ಲೇ ಇರೋ. ಹಾ ಆಗ್ಲಿ ಅತ್ತೆ ಆಗ್ಲಿ. ಇಲ್ಲಿ ನೋಡ್ರಿ, ನಾನು ಹೋಗಿ ಬಾಲಾಜಿಗೆ ಊಟ ಕೊಟ್ಟು ಬರ್ತೀನಿ. ಪೂರ್ವಿ, ಹಾ ಅಕ್ಕ, ಹೇಳ್ಬೇಕು ಅನ್ನೋದೇನಾದ್ರೂ ಇದ್ರೆ ಹೇಳ್ಬಿಡು. ಇವಾಗ ಬಾಲಾಜಿಗೆ ಊಟಕ್ಕೆ ಹಾಕಕ್ ಹೋಗ್ತಾ ಇದ್ದೀನಿ. ಹೋಗಿ ಅವನ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಆಗಿದೆ. ಅದನ್ನ ಬಾಲಾಜಿ ಹತ್ರ ಹೇಳ್ಬೇಕು. ಹೇಗಾದ್ರೂ ಮಾಡಿ ಅವನಿಗೆ ಫೋನ್ ತಗೊಂಡು ಹೋಗಿ ಕೊಡಿ ಪ್ಲೀಸ್. ಮೇ ಫೋನ್ ಕೊಡು, ನನಗೆ ಫೋನ್ ಕೊಡು. ಸರಿನಮ್ಮ, ಅವನೇ ನಿನಗೆ ಫೋನ್ ಮಾಡ್ತಾನೆ. ನೀನ್ ಮತ್ತೆ ಫೋನ್ ಮಾಡಕ್ ಹೋಗ್ಬೇಡ. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಹಾ, ಅಲ್ಲ ರೀ, ಹೇಗ್ರಿ ಕೊಡ್ತೀರಾ ಫೋನು? ನೀನ್ ಊಟ ಕೊಡ್ತೀಯ ಅಲ್ವಾ? ಹೇಳ್ತೀನಿ, ನಡಿ ನಡಿ. ಇರು ಇರು ಏನ್ರಿ? ಇರು. ಇದ್ರ ಮೇಲೆ ಹಾಕೋ. ಹಾ ಅನ್ನ ಇದ್ರ ಮೇಲೆ ಹಾಕಮ್ಮ. ತೊವೆ ಕೂಡ ಹಾಕು. ಪಲ್ಯ ಹಾಕು. ಸಾಕು. ಮೇ, ಈ ಪ್ಲೇಟ್ ತಗೊಂಡೋಗಿ ಸೈಲೆಂಟ್ ಆಗಿ ಅವ್ನು ಕೊಟ್ಬಿಟ್ ಬಾ. ಇದರಲ್ಲಿ ಫೋನ್ ಇದೆ ಅಂತ ಅವ್ನಿಗೆ ತಿಳಿಸೋ. ಹಿಡ್ಕೊಳ್ಳೊಮ್ಮೆ. ಹುಷಾರು, ಹೆದರ್ಬೇಡ. ಹೋಗು. ಬಾ. ನಡಿ. ಯಾರು ಇಲ್ಲ, ನಡಿಯಮ್ಮ. ನಿನ್ನ ನಡಿ. ಹೋಗು, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು. ಏಯ್, ಎಲ್ಲಿಗೆ ಹೊಂಟಿ? ಅದು ಅತ್ತೆ, ಅವಾಗ್ಲೇ ಊಟ ಕೊಡು ಅಂತ ಹೇಳಿದ್ರಲ್ಲ. ಒಂದ್ಸಾರಿ ಇಲ್ವಾ? ಬಾ. ಏನ ಕಳ್ಳಿ ಹೊಂಟಿದಿ? ಏನು ವಿಷಯ? ಏನು ಇಲ್ಲ ಅತ್ತೆ, ನೀವು ಕರೆದಿದ್ದಕ್ಕೆ ಭಯ ಆಯ್ತು ಅಷ್ಟೇ. ಏನ್ ಆಕ್ಟಿಂಗ್ ಮಾಡ್ತಿಲೆ? ಏನ್ ಆಕ್ಟಿಂಗ್? ಅವನ್ಗ ಮತ್ತ ಫೋನ್ಗಿನ್ ಕೊಡಕ್ಕಂತ ಪ್ಲಾನ್ ಮಾಡ್ಕೊಂಡು ಹೊಂಟಿ ಏನ? ಅಯ್ಯೋ, ಇವಳು ಗಾಬ್ರಿಲಿ ಹೇಳಿದ್ರು ಹೇಳ್ಬಿಡ್ತಾಳೆ. ಇಲ್ಲ ಅತ್ತೆ, ಅಂಥದ್ದೆಲ್ಲ ಏನೂ ಇಲ್ಲ. ಹೆಂಗೂ ನಿನ್ನ ನಂಬಕ್ ಆಗಂಗಿಲ್ ಬೇ. ಇರು, ಚೆಕ್ ಮಾಡ್ತೀನಿ. ಆತು ಬಿಡ, ಹೋಗ್ ಕೊಡ. ಸರಿ ಅತ್ತೆ. ಹೋಗ. ಅಯ್ಯೋ ಅಮ್ಮ. ಏಯ್, ನೋಡ್ಕೊಂಡ್ ನಡಿಲಿಕ್ಕಾಗಲ್ಲ? ಕಣ್ಣನ್ನ ನೆತ್ತಿ ಮ್ಯಾಗ ಇಟ್ಕೊಂಡ್ ಹೊಂಟಿ ಏನ? ಹೋಗ, ತಗೊಂಡೋಗ್ ಕೊಡ. ಸರಿ ಅತ್ತೆ. ಏಯ್, ಹೊರಗ ನಿಂತು ಕೊಡ, ಒಳಗ್ ಹೋಗ್ಬೇಡ. ಆಗ್ಲಿ ಅತ್ತೆ. ಬಾಲಾಜಿ, ಊಟ ಮಾಡ್ಬಾರೋ? ನನಗ್ ಬೇಡ. ಪ್ಲೀಸ್ ಬಾಲಾಜಿ, ತಿನ್ನೋ. ನಿನಗೋಸ್ಕರನೇ ಊಟ ತಂದಿದ್ದೀನಿ. ನನಗ್ ಬೇಡ ಅಂತ ಹೇಳ್ತಾ ಇಲ್ವಾ? ಬಾಲಾಜಿ ಪ್ಲೀಸ್ ಕಣೋ, ತಗೊಳ್ಳೋ. ಬೇಡ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಎಷ್ಟು ಬಿಡ್ತೀನಿ ಅಷ್ಟೇ. ಈಗ ನಿನ್ ಕೈ ಮುಗಿತೀನಿ ಕಣೋ, ಓವರಾಗಿ ಆಡ್ಬೇಡ. ಅನ್ನದ ಕೆಳಗಡೆ ಫೋನ್ ಇದೆ, ತಗೊಳ್ಳೋ. ಅನ್ನದಲ್ಲಿ ವಿಷಯ ಇದೆ, ತಗೊಳ್ಳೋ. ಇಲ್ಲಾಂದ್ರೆ ಅತ್ತೆ ನನಗ್ ಬೈತಾರೆ ಅಷ್ಟೇ. ತಗೊಳ, ಹೋಗೋ.
ಅನ್ನದಲ್ಲಿ ವಿಷಯ ಇದೆಯಾ? ಏನಿದೆ? ಪೂರ್ವಿ, ಹಲೋ ಪೂರ್ವಿ. ಬಾಲಾಜಿ, ಪೂರ್ವಿ, ಏನಕ್ಕೆ ಹೇಳ್ತಾ ಇದೀಯಾ? ಇನ್ನು ನಮ್ ಮದ್ವೆ ಆಗೋದು ಅಸಾಧ್ಯ. ಎಲ್ಲ ಮುಗ್ದೋಯ್ತು. ಪೂರ್ವಿ, ಏನು ಆಗಲ್ಲ. ಇವಾಗ ಏನಾಯ್ತು? ಏನಕ್ಕೆ ಅಳ್ತಾ ಇದೀಯ ನೀನು? ಅಪ್ಪಂಗೆ ನಮ್ ವಿಷಯ ಗೊತ್ತಾಗೋಯ್ತು. ನಿಮ್ ಅಮ್ಮನೇ ಫೋನ್ ಮಾಡಿ ಹೇಳಿದ್ರಂತೆ. ಅಮ್ಮ? ಹೌದು. ಅದ್ರ ಜೊತೆ ಗೀತಾ ಗೋವಿಂದನ್ನು ನಮ್ಮಪ್ಪ ಈ ಮನೆಯವ್ರಿಗೂ ಹೇಳಿ ಮನೆಯಿಂದ ಕಳಿಸ್ಬಿಟ್ರು. ಇನ್ ಮುಂದೆ ನೀನ್ ನನ್ ಮಗಳೇ ಅಲ್ಲ ಅಂತ ಹೇಳ್ಬಿಟ್ರು. ಅವರಿಬ್ರು ಮದ್ವೆಗೂ ಬರೋ ಹಾಗಿಲ್ಲ ಅಂತ ಹೇಳಿ ಅವ್ರನ್ನ ಊರಿಂದ ಆಚೆ ಕಳಿಸಿದ್ರು. ಇಲ್ಲಿ ಎಲ್ರು ತುಂಬಾ ಕೆಟ್ಟವರಿದ್ದಾರೆ ಬಾಲಾಜಿ. ಮನುಷ್ಯರನ್ನ ಸಾಯಿಸೋದಕ್ಕೂ ಹೇಸಲ್ಲ. ನನಗೀಗ ಸಾಯೋದೊಂದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಏಯ್ ಪೂರ್ವಿ, ಇನ್ನೊಂದು ಮಾತಾಡಿದ್ರೆ ಸಾಯಿಸ್ಬಿಡ್ತೇನೆ. ಹುಚ್ಚೇನಾದ್ರು ಹಿಡಿದಿದ್ಯಾ ನಿನಗೆ? ನೋಡು, ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕೋಣ, ಸತ್ರೆ ಇಬ್ರು ಒಟ್ಟಿಗೆ ಸಾಯೋಣ. ಅದನ್ನ ಬಿಟ್ರೆ ಇನ್ನೇನು ಮಾತಾಡಬೇಡ ನೀನು. ನೋಡು, ಏನೇ ನಡೆದ್ರು ಸರಿ, ಆ ಮದುವೆ ಅಂತ ನಡೀದೇ ಇರೋ ಹಾಗೆ ನಾನ್ ತಡಿತೀನಿ, ನಾನ್ ನೋಡ್ಕೋತೀನಿ. ಪೂರ್ವಿ, ಗೀತಾ ಗೋವಿಂದನ್ನೇ ಇಲ್ಲಿಂದ ಕಳಿಸಿದ್ದಾರೆ. ನೀನ್ ಬಂದು ಏನ್ ಮಾಡ್ತೀಯ? ಅಷ್ಟಕ್ಕೂ ಹೇಗ್ ಬರ್ತೀಯ? ಬರ್ತೀನಿ, ಹೇಗೋ ಒಂದು ಬರ್ತೀನಿ. ನನಗೆ ನಂಬು ಪೂರ್ವಿ, ದಯವಿಟ್ಟು ಸುಮ್ಮನೆ ಇರು, ಅಳಬೇಡ ಪೂರ್ವಿ. ಪ್ಲೀಸ್ ಪೂರ್ವಿ, ನನ್ ಮುದ್ದು ಬಂಗಾರಿ ಅಲ್ವಾ, ಅಳಬೇಡ ಕಣೆ ಪ್ಲೀಸ್. ನೀನ್ ಹೇಗ್ ಬರ್ತೀಯ? ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾನೆ ಇದ್ದೀನಿ. ನಾನು ಹೇಗಾದ್ರೂ ಸರಿ ಬರ್ತೀನಿ, ನೀನ್ ಹೆದರ್ಕೋಬೇಡ, ಸರಿನಾ? ಹೆದರ್ಕೋಬೇಡ. ಸರಿ, ನಾನು ತಪ್ಪಿಸ್ಕೊಂಡು ಬಂದ್ಮೇಲೆ ನಿನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಏ ಪೂರ್ವಿ. ಹಲೋ, ಹಲೋ ಪೂರ್ವಿ. ಏನೇ ಪ್ರೀತಿಸ್ದವನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಯೇನೆ? ಕೊಡೆ ಇಲ್ಲಿ ಫೋನ್ನ. ಅಯ್ಯೋ, ನನ್ ಫೋನ್ ಕೊಡಿಯತ್ತೆ. ಪಲ್ಲವಿ, ಪಲ್ಲವಿ, ಎಲ್ರು ಬನ್ನಿ ಇಲ್ಲಿ. ನಿನ್ ತಾಯಿನೂ ಗಂಡನು ಕರ್ಕೊಂಡು ಬಾರೆ ಇಲ್ಲಿ. ಅಯ್ಯೋ ಪ್ಲೀಸ್. ನಿನ್ ಮಗಳು ಮಾಡಿರೋ ಘನಂದಾರಿ ಕೆಲ್ಸ ಏನು ಅಂತ ನೋಡಿ. ಹಿಂಗ ಬೆಳ್ಸಿರೋದ್ ನಿನ್ ಮಗಳನ್ನ? ಹಾ, ನಿಮ್ ಕಣ್ಣಿಗ್ ಮಣ್ಣೆರ್ಚಿ ಯಾವನ್ನೋ ಲವ್ ಮಾಡಿ ಚಿಕ್ಕ ಮಗಳು ಎಲ್ಲಿಗೋ ಹೋಗಿ ಯಾವನ್ನೋ ಮದ್ವೆ ಮಾಡ್ಕೊಂಡ್ಲು. ಈಗ ಇವಳು ಈಗಾಗ್ಲೇ ನಿಶ್ಚಿತಾರ್ಥ ಆಗಿದ್ರು ಕೂಡ ಇನ್ಯಾವನ್ ಜೊತೆನೋ ಮಾತಾಡ್ತಾ ಇದ್ದಾಳೆ. ನೋಡಿದ್ಯಾ? ಛೇ! ಏಯ್ ಪೂರ್ವಿ, ನಾವೇನ್ ಸತ್ತೋಗ್ಬೇಕಾ? ನಮ್ ಸಾವು ನೋಡ್ಬೇಕು ಅನ್ಕೋತಾ ಇದೀಯಾ? ಏಯ್, ನಾವ್ ಸತ್ತೋಗ್ಬೇಕು ಅನ್ಕೊಂಡಿದ್ರೆ ಏನ್ ಬೇಕಾದ್ರೂ ಮಾಡು. ಅಪ್ಪ, ನನ್ಗೆ ಗೊತ್ತಿದ್ಯೆ, ನನಗ್ ಗೊತ್ತು. ನಮ್ಮನ್ನೆಲ್ಲ ಸಾಯಿಸ್ಲಿಲ್ಲ ಅಂದ್ರೆ ನಿನ್ಗೆ ಮನಶಾಂತಿನೇ ಸಿಗಲ್ಲ. ಸಾಯಿಸು. ಅಮ್ಮ, ಪ್ರೀತಿಯಿಂದ ಬೆಳ್ಸಿದ್ದಕ್ಕೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ಯಾ ನಿಮ್ಮ ಅಪ್ಪ ಅಮ್ಮನ್ಗೆ. ಫೋನು ಕೊಡಲ್ಲ, ಏನು ಕೊಡಲ್ಲ, ಹೋಗೆ. ಅಜ್ಜಿ. ಎಲ್ಲಿ ಗೀತಾ ಮುರಳಿ ಮೆಸ್ಸೋ? ಹೇಳಿದ್ರು ತಾನೇ ಹೋಗೋಣ ನಡಿ. ಇಷ್ಟೊಂದು ನೋವಲ್ಲಿದ್ರೆ ತಿನ್ಬೇಕಂತೆ ಹೊಟ್ಟೆಗೆ. ಅಬ್ಬಾ, ಮತ್ತೆ ನೋಡು. ಅಲ್ಲಿ ನೋಡು, ಅಲ್ಲಿ ಯಾವುದೋ ಒಂದು ಬೋರ್ಡ್ ಇದೆ. ಅಲ್ಲಿ ಏನ್ ಬರ್ದಿದೆ ಅಂತ ಓದು. ಅದೇ ಮುರಳಿ ಮೆಸ್ಸು. ಅಮ್ಮ, ಬಾ ತಿನ್ನೋಣ. ನೀನೇ ಹೋಗ್ ತಿನ್ನು, ನಾನು ಇಲ್ಲೇ ಇರ್ತೀನಿ. ಓವರ್ ಮಾಡ್ದಂಗೆ ಬಾ. ಅಯ್ಯೋ ಬಾ. ಏಯ್, ಎಲ್ಲೋದೆ ಮರೆಯ? ಬೇಗ ಬಾರೋ. ಬನ್ನಿ ಬನ್ನಿ. ಏನಿದೆ ಇವ್ರೆ? ಬಿರಿಯಾನಿ ಬೆಂಗಳೂರಿಂದ ಬಂದ್ಯಾ? ಪಕ್ಕ ಕನ್ನಡ. ಕೂತ್ಕಣಿ. ಹೇಯ್, ಕನ್ನಡ ಬರುತ್ತಾ? ಯಾಕೆ ಬರಲ್ಲ ಮರೆಯ? ಈ ಊರಲ್ಲಿರೋಂತ ಎಷ್ಟೋ ಜನ ಮೊದ್ಲೆಲ್ಲ ಬೆಂಗಳೂರಲ್ಲೇ ಇದ್ ಬಂದವ್ರು ಮರೆಯ. ಹಾಗ ಸರಿ, ಬಿರಿಯಾನಿ ಕತೆ ಹೆಂಗೆ? ಬಿರಿಯಾನಿ ಇಲ್ಲಪ್ಪ, ಇದು ಪೂರ್ತಿ ಸಸ್ಯಾಹಾರಿ ಕಣ. ಅಯ್ಯೋ, ಸಾಯಿಸ್ಬಿಟ್ರಲ್ಲ ನನ್ನನ್ನ. ಸರಿ ಬಿಡಿ ಮಗ, ಸಸ್ಯಾಹಾರಿ ಆದ್ರೂ ನಮ್ ಮೆಸ್ ಊಟ ಲಾಯ್ಕ್ ಇರುತ್ತ ಮರೆಯ.
ಹೊಟ್ಟಿ ತುಂಬಾ ತಿನ್ನು. ಹಾ ದಾರಿನಲ್ಲಿ ತುಂಬಾ ಜನ ಹೇಳಿದ್ರು ನಿಮ್ ಮೆಸ್ ಬಗ್ಗೆ. ಹಾ ಸರಿ, ಕೊಡಿ ಕೊಡಿ ಕೊಡಿ, ನಡಿ ಬಾ ಬಾ ಗೀತಾ. ಏ ಬೇಗ ಕೊಡು ಕೊಡು. ಬಂದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾ ಬೇಗ ಬೇಗ ಬೇಗ. ಹಾ ತಗೊಂಬನ್ನಿ ಸ್ವಲ್ಪ ತಗೊಂಬನ್ನಿ. ಹೊತ್ತು. ಏನೋ ಮುರಳಿ, ಊಟ ರೆಡಿನಾ? ಈ ಬಫು ನನ್ ಮಗ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಇಲ್ಲೂ ಬಂದು ಗಲಾಟೆ ಮಾಡ್ತಾನೋ ಏನೋ ಇವನು. ಊರ್ ಬಿಟ್ಟು ಹೋಗ್ಬೇಕು ಅಂತ ಮನೆಯಿಂದ ಕಚ್ಚಿಡ್ದು ಆಚೆ ಹಾಕ್ದವನು ಇವನು. ಬರ್ಲಿ ಬರ್ಲಿ, ನೀನ್ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡ್ ತಿನ್ನು. ಏ ಮುರಳಿ, ಕರ್ದಿದ್ ಕೇಳಿಸ್ಲಿಲ್ವಾ? ಊಟ ರೆಡಿನಾ? ಊಟ ಎಲ್ಲ ಆಗ್ಲೇ ರೆಡಿ. ಕ್ಯಾರಿಯರ್ ಎಲ್ಲ ರೆಡಿಯಾ? ಏಯ್, ಏನು ಇಲ್ಲೇ ಇದ್ದೀಯ ಇನ್ನು?